ಬಾ ಮೋನಿಕಾ, ಇದೇ ಈ ಬಡ ರೈತನ ಬೆವರಿನ ಪ್ರತಿಫಲದ ಅರಮನೆ, ಅರ್ಥಾತ್ ಬಡವನ ಬಂಗಾರದ ಮನೆ. ಸೋ ನೈಸ್. ಬಡವನ ಮನೆಯಾದ್ರೇನು, ನಿಮ್ಮ ಮನಸ್ಸು ಶ್ರೀಮಂತವಾಗಿದೆ. ಸೂರ್ಯ, ನಿನ್ನ ಅಂತಸ್ತು ನೋಡಿ ನಾನನ್ನ ಪ್ರೀತಿಸಲಿಲ್ಲ. ನಿಮ್ಮ ನಿರ್ಮಲವಾದ ಮನಸ್ಸು, ಸಮ್ಮತವಾದ ಹೃದಯವಂತಿಕೆಗೆ ಮರುಳಾಗಿ ಪ್ರೀತಿಸಿರುವೆ. ಅದೇ ನನಗೆ ಆಶ್ಚರ್ಯ. ನೀನು ಹುಟ್ಟಿದಾಗಲಿಂದ ಪಿಜ್ಜಾ ಬರ್ಗರ್ ತಿಂದು ಎ ಸಿ ರೂಮ್ನಲ್ಲಿ ಬೆಳೆದವಳು ನೀನು. ಬಂಗಾರದ ತಟ್ಟೆಯಲ್ಲಿ ಪಂಚಾಮೃತ ಸವಿದ ನೀನು. ಈ ಬಡವನ ವರಿಸಿ ನೆನಪಿಸಿಕೊಂಡ್ರೆ ಹೇಗೆ ಆಶ್ಚರ್ಯವಾಗುತ್ತದೆ. ಆಶ್ಚರ್ಯಪಡುವಂಥದ್ದೇನಿದೆ? ನೀನು ಕ್ಲಾಸ್ನಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಪ್ರಥಮ ಸ್ಥಾನ ಪಡೆದು ನಮ್ಮ ಕಾಲೇಜಿನ GS ಆಗಿ ಪ್ರತಿಯೊಂದು ಕಾಲೇಜ್ ಪ್ರೋಗ್ರಾಂಗಳನ್ನು ನಿನ್ನ ಮುಂದಾಳತ್ವದಲ್ಲಿಯೇ ಖುಷಿಯಿಂದ ನಡೆಸಿಕೊಡ್ತಾ ಇದ್ದದನ್ನು ನೋಡ್ತಾ ಇದ್ರೆ ಯಾವ ಹೆಣ್ಣು ಕೂಡ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ನನ್ನ ನಿನ್ನ ನಡುವೆ ಬಹಳ ದಿನಗಳಿಂದ ಸಂಪರ್ಕವಿಲ್ಲದಾಗ ನೀನು ನನ್ನನ್ನು ಮರೆತು ಬಿಟ್ಟು ಅಂತ ತಿಳಿದಿದ್ದೆ. ಯಾವ ಋಣನ ಬಂದನೋ ಏನೋ ಮರಳಿ ನನ್ನ ಊರಿಗೆ ಬಂದೆ. ಹೌದು, ನೀನು ಈ ಊರಿಗೆ ಬಂದಿರೋ ಕಾರಣ ಹೇಳಿಲ್ಲ. ಏನೆಂದು ಹೇಳಿ ಈ ಸೂರ್ಯನಿಗೆ? ನನ್ನ ಕಾಯಕ ಪೂರ್ಣವಾಗುವವರೆಗೂ ಈ ಸೂರ್ಯನಿಗೆ ನನ್ನ ನಿಜ ರೂಪ ಗೊತ್ತಾಗಬಾರ್ದು. ಯಾಕೆ ಮೋನಿಕಾ, ಏನು ವಿಚಾರಿಸುತ್ತಿರುವೆ? ಏನಿಲ್ಲ, ನಾನು PG ಮುಗಿಸಿದ ಮೇಲೆ PhD ಮಾಡ್ತೀನಿ ಅಂತ ಹೇಳಿದ್ನಲ್ಲ. PhDನ ಗ್ರಾಮೀಣ ಅಭಿವೃದ್ಧಿ ವಿಷಯದಲ್ಲಿ ಮಾಡ್ತಿರುವೆ. ಹೀಗಾಗಿ ಗ್ರಾಮೀಣ ಪ್ರದೇಶದ ಆಗುಹೋಗುಗಳ ಬಗ್ಗೆ ಸ್ಟಡಿ ಮಾಡಲು ಬಂದಿರುವೆ. ತುಂಬ ಸಂತೋಷವಾಯಿತು. ನೀನು ಗ್ರಾಮೀಣ ಕೃಷಿ ಪದ್ಧತಿ ಕುರಿತು ವಿಷಯ ತೆಗೆದುಕೊಂಡಿದ್ದರೆ ಈ ಪ್ರಗತಿಪರ ರೈತ ಸೂರ್ಯ ನಿನಗೆ ಒಳ್ಳೆಯ ಗೇಡಾಗುತ್ತಿದ್ದ. ಐಸಿ ಎಸ್, ನಾ ನಂಬಿದ ನನ್ನ ಭೂತಾಯಿಗೆ ಯಾವುದೇ ರಾಸಾಯನಿಕ ವಿಷಪೂರಿತ ಗೊಬ್ಬರ ಹಾಕದೆ ಸಾವಯವ ಗೊಬ್ಬರ ಬಳಸಿ ಪ್ರತಿಯೊಂದು ಬೆಳೆಯನ್ನು ಅತಿ ಹೆಚ್ಚು ಉತ್ಪನ್ನ ಬೆಳೆದದಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಸಾವಯವ ಕೃಷಿ ಪಂಡಿತ ಅವಾರ್ಡ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಸೂರ್ಯ, ಕಂಗ್ರ್ಯಾಚುಲೇಷನ್ಸ್. ನೀನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಕಾಯ ವಾಚ ಮನಸ್ಪೂರ್ವಕವಾಗಿಯೇ ಮಾಡ್ತೀಯಾ. ಹೀಗಾಗಿ ನಿನಗೆ ಗೆಲುವು ಬೆನ್ನ ಹಿಂದೆ ಇದೆ. ಆದರೆ ನೀ ನನ್ನ ಮಾರ್ಗದರ್ಶನವನ್ನು ಮಿಸ್ ಮಾಡಿಕೊಂಡೆ ಮೋನಿಕಾ. ಸಾವಯವ ಕೃಷಿ ಪದ್ಧತಿ ಗೈಡ್ನಾಗಿ ಮಿಸ್ ಏನಾಯಿತು? ನನ್ನ ಪ್ರೀತಿಯ ಪ್ರಣಯದಲ್ಲಿ ನೀನೇ ನನ್ನ ಮಾರ್ಗದರ್ಶನದ ಕನಸುಗಾರ. ಮೋನಿಕಾ, ಪ್ರೀತಿ ಪ್ರೇಮದಲ್ಲಿ ನೀನು ನನಗಿಂತ ಒಂದು ಕೈ ಮೇಲೆ ಇದೆಯಾ? ಸೂರ್ಯ, ಈ ನಿರ್ಭಯವಾದ ಮನೆಯಲ್ಲಿ ನಮ್ಮಿಬ್ಬರ ಇಬ್ಬನಿಯ ಕಾಮದ ಕಾರ್ಮೋಡ ಕರಗಿ ಭೂಮಿಗೆ ಅಪ್ಪಳಿಸುವಂತೆ ಆಡೋಣವೇ ಕಾಮಲೀಲೆಯನ್ನ. ಛೇ, ಅದಂತ ಮಾತನಾಡಿದೆ ಮೋನಿಕಾ. ಪ್ರೀತಿ ಪ್ರೇಮ ಎಂದರೆ ಕೇವಲ ಕಾಮವನ್ನು ಇಂಗಿಸಿಕೊಳ್ಳುವ ಸಾಧನವಲ್ಲ. 100 ವರ್ಷ ಕೂಡಿ ಸಂಬಂಧದ ಗಟ್ಟಿ ಮಾಡುವ ಪವಿತ್ರವಾದ ಬಂಧನ. ಈ ಸದ್ಯದಲ್ಲ ಬೇಡ, ಮುಂದೆ ಇದ್ದೇದಲ್ಲ ಮದುವೆ ಆದ್ಮೇಲೆ. ಈ ಕೈಲಾಗದವನ ಹತ್ತಿರ ರಸಿಕತನವಿಲ್ಲ. ಸುಮ್ಮನೆ ಕೈ ಚಾಚುವುದು ವ್ಯರ್ಥ. ಇರಲಿ, ಸ್ವಲ್ಪ ಸಮಯ ಇವನ ಉಪಯೋಗ ತೆಗೆದುಕೊಂಡು ಅನಂತರ ಹೋಗ್ಲಿ ಬಿಡಿ ಸೂರ್ಯ. ಸುಮ್ಮನೆ ತಮಾಷೆಗೆ ಮಾತಾಡ್ದೆ. ನನ್ನೊಂದಿಗೆ ಹಾಡು ಹಾಡಿ ಡ್ಯಾನ್ಸ್ ಮಾಡಲು ಒಪ್ಪಿಗೆ ಇದೆಯೋ ಅಥವಾ? ಖಂಡಿತ ಒಪ್ಪಿಗೆ ರಾಣಿ, ಮಹಾರಾಣಿ.
ನನ್ನಿಂದ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನೀನಿದ್ರೆ ನನ್ನ ಪ್ರಾಣ. ಈ ನನ್ನ ಬಾಳ ಪಯಣದಲ್ಲಿ ಬದುಕಿದ್ರು ನಿನ್ನ ಜೊತೆನೆ, ಸತ್ರು ನಿನ್ನ ಜೊತೆನೆ. ನಿನ್ನನ್ನು ಜಪಿಸದೇ ಇರದ ಒಂದು ಕ್ಷಣವೂ ಇಲ್ಲ. ಸೂರ್ಯ, ನೀನು ನನ್ನನ್ನ ಕೈ ಬಿಡೋದಿಲ್ಲ ತಾನೇ? ಖಂಡಿತ ಇಲ್ಲ ಮೋನಿಕಾ. ಈ ಸೂರ್ಯ ನಂಬಿ ಬಂದವರ ಕೈ ಬಿಟ್ಟಿಲ್ಲ, ಬಿಡುವುದಿಲ್ಲ. ನಮ್ಮಿಬ್ಬರ ಅಮರಾದ ಈ ಹೃದಯಗಳು ಒಂದಾಗಿದ್ದು ಅಂದ ಮೇಲೆ ಈ ಸದ್ಯದಲ್ಲೇ ನಿನ್ನನ್ನು ಕೈ ಹಿಡಿದು ಮನೆ ತುಂಬಿಸಿಕೊಳ್ಳುತ್ತೇನೆ. ಸದ್ಯ ನನ್ನ ಕೈ ಬಿಟ್ರೆ ನನಗೆ ಸಾಕು. ಅಂತೂ ಪ್ರೀತಿಯ ಸೋಂಕು ರೋಗ ಹಿಡಿಸಿದೆ. ಸೂರ್ಯ, ನಾನಿನ್ ಹೋಗಿ ಬರ್ತೀನಿ. ತಾಳು ಮೋನಿಕಾ, ನನ್ನ ತಾಯಿ ಹೊಲದಿಂದ ಬರುವ ಸಮಯವಾಗಿದೆ. ಅವಳಿಗೆ ನಿನ್ನ ಪರಿಚಯ ಮಾಡಿಸುತ್ತೇನೆ. ಅವಳ ಕೈ ತುತ್ತುಕೊಂಡು ಹೋಗುವಂತೆ. ಈ ದನಗಳ ಹೊಲಸು ಸಗುಣಿಯ ವಾಸನೆಯಿಂದ ನನ್ನನ್ನ ಕೈ ಬಿಟ್ರೆ ನನಗೆ ಸಾಕಾಗಿದೆ. ಸೂರ್ಯ, ಇನ್ನೊಂದು ಸಾರಿ ಬಂದಾಗ ಖಂಡಿತ ಊಟ ಮಾಡ್ತೀನಿ. ಬಾಯ್. ಹುಚ್ಚು ಹುಡುಗಿ ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾಳೆ. ಆದರೂ ನನ್ನ ಹುಡುಗಿ ಹೃದಯವಂತೆ. ಇರಲಿ, ರಾಮಣ್ಣ ಎಷ್ಟು ಹುಡುಕಿದರೂ ಸಿಗುತ್ತಿಲ್ವಲ್ಲ. ನನ್ನ ಗೆಳೆಯ ಹುಲಿಯಾನು ಕೂಡ ಅವನ ಹುಡುಕಾಟದಲ್ಲಿ ಮಗ್ನನಾಗಿದ್ದಾನೆ. ರೈತರ ಕಣ್ಣೀರು ಒರೆಸುವ ಪ್ರಗತಿಪರ ರೈತ ರಾಮಣ್ಣ ಇನ್ನೆಂದರೆ, ಹೇ ದೇವರೇ, ರೈತನ ಕಣ್ಣೀರಿಗೆ ಆಶ್ಚರ್ಯ ಯಾರು? ರೈತನ ಕಣ್ಣೀರಿಗೆ ಆಶ್ಚರ್ಯ ಯಾರು?